ಒಂದು ಪತ್ರವನ್ನ ಓದೋಣ. ಗುರುಜಿ, ಪತ್ರವನ್ನ ಶಿಕಾರಿಪುರದಿಂದ ಶಶಿಕಲಾ ಅನ್ನೋರು ಬರೀತಾ ಇದ್ದಾರೆ. ಅವರ ತವರು ಮನೆ ಕುರಿತಾಗಿ ಕೇಳ್ತಾ ಇದ್ದಾರೆ ಗುರುಜಿ ಪ್ರಶ್ನೆಯನ್ನ. ಅವರು 7 ಜನ ಮಕ್ಕಳಂತೆ, 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು ಅಂತ ಹೇಳ್ತಾರೆ. ಅದರಲ್ಲಿ 2ನೇ ತಮ್ಮನ ಕುರಿತು ಹೇಳ್ತಾ ಇದ್ದಾರೆ. ರವಿಕುಮಾರ್ ಅಂತ ಹೆಸರು, 22/11/1976, ಸಮಯ 10 PM ಅಂತ ಹೇಳ್ತಾರೆ. ಜನ್ಮಸ್ಥಳ ಶಿಕಾರಿಪುರ ಅಂತ ಕೂಡ ತಿಳಿಸಿದ್ದಾರೆ. ತೊಂದರೆ ಏನಂದ್ರೆ ಗುರುಜಿ, ಅವರಲ್ಲಿ ಯಾವ ಗಂಡು ಮಕ್ಕಳು ಕೂಡ ಸರಿಯಾಗಿಲ್ಲ. ಮೊದಲನೆಯವನಿಗೆ ಮದುವೆ ಆದ 2 ತಿಂಗಳಲ್ಲಿ ಮನೆ ಬಿಟ್ಟು ಹೊರಟೋದ. ಎಲ್ಲಿದಾನೋ, ಬದುಕಿದಾನೋ ಇಲ್ವೋ ಕೂಡ ಗೊತ್ತಿಲ್ಲ. 2ನೇವನು ಇವಾಗ ಹೇಳಿರುವಂತಹ ಡೇಟ್ ಆಫ್ ಬರ್ತ್ ಅವನು ತುಂಬಾ ಕುಡಿತಾನೆ ಗುರುಜಿ, ಏನು ಮಾಡಕ್ಕಾಗಲ್ಲ. ಆರೋಗ್ಯ ಸ್ಥಿತಿ ಕೆಟ್ಟಿದ್ರು ಕೂಡ ತುಂಬಾನೇ ಕುಡಿತಾನೆ. 3ನೇವನಿಗೆ ಸರಿಯಾದ ಕೆಲಸ ಇಲ್ಲ. ಈಗ್ಲೂ ಕೂಡ ನನ್ನ ತಾಯಿಯೇ ಇವರೆಲ್ಲರನ್ನ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಸಮಸ್ಯೆಗೆ ಪರಿಹಾರನೇ ಇಲ್ವಾ ಗುರುಜಿ? ನಾನು ಒಂದು ತಪ್ಪು ಮಾಡಿದ್ದೀನಿ, ಹೇಳ್ಕೊಳಕ್ಕಾಗಲ್ಲ. 3 ವರ್ಷ ಆಯ್ತು ಅಮ್ಮನ ಮನೆಗೆ ಹೋಗಕ್ಕಾಗಲ್ಲ. ಅಮ್ಮ ದುಡಿಯೋದು ನೋಡಿದ್ರೆ ಬೇಜಾರಾಗತ್ತೆ ಅಂತಿದ್ದಾರೆ. ನೋಡಿ, ಅತಿ ಮುಖ್ಯವಾಗಿ ಯಾರದೇ ಜಾತಕದಲ್ಲಿ ಗುರು ವಕ್ರನಾದರೆ ಆ ಮನೆಯ ಗಂಡು ಮಕ್ಕಳಿಗೆ ಬಲವಿರುವುದಿಲ್ಲ. ನೋಡಿ, ಗುರು ಗೋಚಾರ ಬಂದಾಗ ನಾನು ನಿಮ್ಗೆ ಹೇಳಿದೆ, ಒಂದು ಪುಟ್ಟ ಪುಸ್ತಕನೂ ಬರೆದಿದ್ದೇನೆ, ಗುರು ಗೋಚಾರದ್ದು ಅಂತಕ್ಕಂಥದ್ದು. ಅದರಲ್ಲಿ ಬರೆದಿದ್ದೇನೆ ನೋಡಿ. ಗುರುಗ್ರಹವು ಪ್ರತಿಯೊಬ್ಬರ ಜೀವನದಲ್ಲಿ ಐಶ್ವರ್ಯ, ಆನಂದ, ನೆಮ್ಮದಿ, ಗೆಲುವು, ಹೆಸರು, ಖ್ಯಾತಿ, ಪ್ರಖ್ಯಾತಿ, ಸುಖ್ಯಾತಿ ತೋರಿಸ್ಕೊಡ್ತೇನೆ ಚೆನ್ನಾಗಿದ್ರೆ. ಕೆಟ್ಟು ಹೋದ್ರೆ ಕುಖ್ಯಾತಿ, ಅಜ್ಞಾನ. ಗುರು ಅಂದ್ರೇನೆ ಅಪವಾದ, ಕ್ಯಾರೆಕ್ಟರ್ಲೆಸ್. ನೀವು ಶೀಲ ಕಳ್ಕೋತಾರೆ ಅಂದ್ರೂ ಕೂಡ, ಇಲ್ಲ ಕಳ್ಕೊಂಡಿದ್ದಾರೆ ಅನ್ನತಕ್ಕಂಥ ಅಪವಾದ ಬರ್ತಕ್ಕಂಥದ್ದು ಕೂಡ ಗುರು ಕೆಟ್ಟಾಗ ಆಗುತ್ತೆ. ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಆಕೆ ಸರಿ ಇಲ್ಲ, ಆಕೆಗೆ ಯಾರೋ ಇದ್ದಾರೆ, ಆತನಿಗೆ ಯಾರೋ ಇದ್ದಾರೆ, ತುಂಬಾ ಕುಡುಕನಾಗಿದ್ದಾನೆ, ಮನೆ ಕಡೆ ನೋಡಲ್ಲ, ಮನೆಯ ದೊಡ್ಡ ಮಗನೇ ಮನೆ ಬಿಟ್ಟು ಓಡಿ ಹೋಗ್ತಾನೆ. ನೋಡಿ, ಇವರ ಜಾತಕದಲ್ಲಿ ಕಟಕ ಲಗ್ನವಾಗಿ 11ನೇ ಮನೆಯಲ್ಲಿ ಒಂಟಿ ಗುರು ವೃಷಭ ರಾಶಿಯಲ್ಲಿ ವಕ್ರನಾಗಿದ್ದು, ಖಂಡಿತ ಹಿರಿಯನಿಗೆ ಸಮಸ್ಯೆ ಆಗಬೇಕು, ಇವನಿಗೂ ಸಮಸ್ಯೆ ಆಗಬೇಕು ಅನ್ನತಕ್ಕಂಥದ್ದು. ಗುರುವಿನ ಪರಿಪೂರ್ಣತೆ ಇಲ್ಲದಿದ್ದರೆ ಕುಟುಂಬದವರಿಂದ ಮಾನಸಿಕ ನೋವು, ಜೂಜಾಟ ಆಡೋದು, ಮೋಸದ ಪ್ರಕರಣ, ಕುಡಿಯುವುದು, ಲೇವಾದೇವಿಯಲ್ಲಿ ಮೋಸ, ದೇಶಾಂತರ, ಗಡಿಪಾರು, ಹಾಸ್ಟೆಲ್ನಲ್ಲಿ ವಾಸ, ಕೋರ್ಟಿಗೆ ಅಲದಾಟ, ಕುಖ್ಯಾತಿ, ಜೈಲು ವಾಸ, ಪದೇ ಪದೇ ಮೋಸ ಹೋಗುವುದು, ಮೋಸ ಮಾಡುವುದು, ಸಾಲ ತೆಗೆದುಕೊಂಡು ಓಡಿ ಹೋಗಿಬಿಡೋದು, ಟೋಪಿ ಹಾಕುವುದು, ಅತಿಯಾಗಿ ತಿನ್ನುವುದು, ಮೂತ್ರಕೋಶ ನಾಳಗಳ ತೊಂದರೆ, ಮಧುಮೇಹ ರೋಗದಿಂದ ಬಳಲುವುದು, ಜಾಮೀನು ಕೊಟ್ಟು ಅಲೆದಾಡುವುದು, ಈ ರೀತಿಯ ಸಮಸ್ಯೆಗಳಿಂದ ಬಳಲ್ತಾರೆ ಅಂತ ಈ ಪುಸ್ತಕದಲ್ಲಿ ಮೊದಲೇ ಬರೆದಿಟ್ಟಿದೆ. ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಳಿ, ಇರ್ಲಿ. ಯಾಕೆ ಹೇಳಿದೆ ಅಂದ್ರೆ, ನೋಡಿ, ಗುರು ವಕ್ರ ಅಂದ್ರೆ ಹಾಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ಮೊದಲು ಗುರು ಶಾಂತಿ ಮಾಡಿಸಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬದಲ್ಲಿ ಸತ್ಯನಾರಾಯಣ ಪೂಜೆ ನಿಷಿದ್ಧ, ಮಾಡೋ ಹಾಗಿಲ್ಲ. ಗುರು ಕೆಟ್ಟವರ ಕುಟುಂಬದಲ್ಲಿ, ಗುರು ವಕ್ರನಾದವರ ಕುಟುಂಬದಲ್ಲಿ, ಗುರು ನೀಚನಾದವರ ಕುಟುಂಬದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಗಂಡು ಮಕ್ಕಳಿಗೆ ಇನ್ನೂ ದೋಷ ಆಗುತ್ತೆ. ಕೆಲವ್ರಿಗೆ ಶುಕ್ರ ಕೆಟ್ಟಿರುತ್ತೆ, ಅಲ್ಲಿ ಲಕ್ಷ್ಮೀ ಪೂಜೆ ಮಾಡಬಾರ್ದು. ಬುಧ ನೀಚ ಆಗಿರುತ್ತೆ, ವರಲಕ್ಷ್ಮಿ ಪೂಜೆ ಮಾಡಲೇಬಾರ್ದು. ಕೆಲವ್ರಿಗೆ ಯುಗಾದಿ ಹಬ್ಬ ಮಾಡಬಾರ್ದು, ಕೆಲವರಿಗೆ ದೀಪಾವಳಿ ಹಬ್ಬ ಮಾಡಬಾರ್ದು. ನಾವುಗಳು ಅನ್ಕೋತೇವೆ, ಓ ನಾವು ಮಾಡ್ಬೋದು ಅಂತ. ಕೆಲವ್ರಿಗೆ ದಾನ ತಗೋಬಾರ್ದು, ಕೆಲವ್ರಿಗೆ ದಾನ ಕೊಡಬಾರ್ದು, ಕೆಲವರಿಗೆ ಬಂದು ವಸ್ತ್ರಗಳನ್ನು ಕೊಡ್ಲೇಬಾರ್ದು. ನೀವು ನಂಬೋದಿಲ್ಲ, ಇವತ್ತಿಗೂ ನಾನು ವಸ್ತ್ರಗಳನ್ನು ದಾನ ಕೊಡೋದಿಲ್ಲ. ವಸ್ತ್ರ ಕೊಟ್ಟ ಮೇಲೆ ಇನ್ನು ದುಡ್ಡು ಕೊಟ್ಬಿಡ್ತೇನೆ. ವಸ್ತ್ರ ಕೊಟ್ರೆ ಆ ವ್ಯಕ್ತಿಗೂ ನನಗೂ ಜಗಳ ಬರುತ್ತೆ, ಇಲ್ಲ ಆ ಒಂದು ವರ್ಕರ್, ಆ ಮನುಷ್ಯ ನನ್ನಿಂದ ದೂರ ಆಗ್ಬಿಡ್ತಾನೆ. ನೋಡಿದ್ದೇನೆ ಎಷ್ಟೋ ಬಾರಿ. ಸೊ ಒಂದೊಂದಕ್ಕೂ ಒಂದೊಂದು ಕದಲಿಕೆ ಇರುತ್ತೆ. ಇದನ್ನ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಮೊದಲು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯ ಫೋಟೋ, ವಿಗ್ರಹ ತೆಗೆದ್ಬಿಡಿ. ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಿದ್ದಾರೆ, ಅದ್ರಲ್ಲಿ ಬೇಕಾದ್ರೆ ಹುಣ್ಣಿಮೆಗೆ ಹೋಗಿ ಕುಳಿತುಕೊಂಡು ಬನ್ನಿ. ಮನೆಗೆ ಶಾಂತಿ ಆಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಶ್ರೀಚಕ್ರ ಆರಾಧನೆಯನ್ನ ಯಾರಾದ್ರೂ ಗುರುಗಳ ಮುಖೇನ ಕೇಳಿಕೊಂಡು ಅನುಷ್ಠಾನ ಮಾಡಿಸಿ ಕುಟುಂಬದಲ್ಲಿ ಪ್ರತಿಷ್ಠಾಪಿಸಿ ಮಾಡಿಸಿ ಹೆಣ್ಣುಮಕ್ಕಳು ಒಳ್ಳೇದಾಗ್ತಕ್ಕಂಥದ್ದು. 11 ವರ್ಷಗಳ ನಂತರ ಒಳ್ಳೆ ಗುರುಫಲ ಬಂದಿದೆ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ ವೀಕ್ಷಕರೇ. ಈಗ ನಾವು ಕರೆ ಮಾಡಿದ್ದೇವೆ ಕಾಸರಗೋಡಿನ ವೆಂಕಟಗಿರಿ ಅವರಿಗೆ. ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ವೆಂಕಟಗಿರಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮಸ್ತೆ ಮೇಡಮ್, ನಾನು ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ನಾವು ದಿನಾಂಕ 21/9/1961. 61. ಸಮಯ ರಾತ್ರಿ 12:40. 12:40. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಸಂಖ್ಯೆ 7. 7. ಗುರುಜಿ ಇದ್ದಾರೆ, ಮಾತಾಡಿ.
ಹ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ. ಈಗ ತಾನೇ ಇನ್ನೊಬ್ರಿಗೆ ಹೇಳ್ತಿದ್ದೆ, ಗುರು ನೀಚ ವಕ್ರ ಆದಾಗ ಅಲೆದಾಟ, ಸುತ್ತಾಟ, ಎಳೆದಾಟ, ಹಣಕಾಸು ಸಮಸ್ಯೆ, ದೇಶಾಂತರ, ಪಲಾಯನ, ಎಲ್ಲವೂ ಮೋಸ, ಎಲ್ಲವೂ ದಗ, ನನ್ನವರೇ ಮೋಸ, ಕುಟುಂಬದವರ ಮೋಸ, ಜೈಲು ವಾಸ, ಕೋರ್ಟು ವಾಸ, ಪೊಲೀಸ್ ಸ್ಟೇಷನ್ ವಾಸ, ಅನಾರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡು ಮಕ್ಕಳಿಗೆ ದೋಷ, ಇವೆಲ್ಲವನ್ನ ನೋಡ್ತಾರೆ ಅಂತ ನಿಮಗೂ ಅದುವೇ ಒಂದು ಕದಲಿಕೆ ಆಗಿರ್ತಕ್ಕಂಥದ್ದು. ಇಷ್ಟು ಸಮಸ್ಯೆಗಳು, ಹಣಕಾಸು, ಕುಟುಂಬ, ನೆಮ್ಮದಿ, ಓಡಾಟ, ಹೋರಾಟ, ಉದ್ಯೋಗ, ಮಕ್ಕಳು, ಮೊಮ್ಮಕ್ಕಳು, ಯಾವುದು ಏನು ಬೇಡ ಅನ್ಸ್ಬಿಟ್ಟಿದೆ ಗುರುಗಳೇ. ಎಲ್ಲ ಕದಡೋಗ್ಬಿಟ್ಟಿದ್ದೀನಿ, ಎಲ್ಲ ಕಳ್ಕೊಬಿಟ್ಟಿದ್ದೀನಿ. ನನಗೆ ಯಾವುದು ಇದುವರೆಗೂ ಗೆಲುವೆನ್ನುವುದು ನೋಡೇ ಇಲ್ಲ. ಸಾವಿನ ಕಡೆ ಮುಖ ಮಾಡಿಬಿಟ್ಟಿದ್ದೇನೆ ಎಷ್ಟೋ ಬಾರಿ, ಅದೂ ಬಂದಿಲ್ಲ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಆ ಒಂದು ಗುರು ಶಾಂತಿಗೆ ತಪ್ಪದೆ 21 ಗುರುವಾರಗಳು, ಕಡಿಮೆ ಅಂದ್ರೂ ಆ ಗುರುವಾರದ ದಿನ ಸ್ವಲ್ಪ ಮಧುಮಾಂಸಾಹಾರದಿಂದ ದೂರವಿದ್ದು, ದತ್ತಾತ್ರೇಯ ಕ್ಷೇತ್ರ ಎಲ್ಲಾದ್ರೂ ಇದ್ರೆ, ಇಲ್ಲ ಔದುಂಬರ ವೃಕ್ಷ ಅಂತ ಹೇಳ್ತೇವೆ, ಅತ್ತಿ ಮರ ಅಂತ ಹೇಳ್ತೇವೆ, ಅದೇನಾದ್ರೂ ಇದ್ರೆ ಅವತ್ತು ಮಡಿಯಿಂದ ನಿಷ್ಠೆಯಿಂದ ಹೋಗಿ ಪ್ರಾತಃ ಕಾಲದಲ್ಲಿಯೇ ಸ್ನಾನ ಮಾಡಿ ಮಡಿಯಿಂದ ಒಂದು ಹಳದಿ ವಸ್ತ್ರವನ್ನ ದೇಹದ ಮೇಲೆ ಹಾಕೊಂಡಿರ್ಬೇಕಾಗುತ್ತೆ. ಹೋಗ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಅಲ್ಲಿ ಏನಾದ್ರೂ ಒಂದು ಧೂಪ ದೀಪ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ದತ್ತಾತ್ರೇಯ ದೇವಸ್ಥಾನ ಇದ್ರೆ ಇನ್ನೂ ವಿಶೇಷ. ಅವಧೂತ ವಿಸ್ಮಯಕಾರಿಯಾಗಿರ್ತಕ್ಕಂಥ ಶಕ್ತಿಗಳನ್ನ ತುಂಬಿಸ್ತಾನೆ ಅಂತ ಹೇಳ್ತೇವೆ. ಎಂತಹ ಒಂದು ದೋಷ ಇದು ತೆಗಿತಾನೆ. ಪರಶುರಾಮನಿಗೆ ವಿದ್ಯೆಯನ್ನ ದಾರೆ ಎರೆದಂತ ಮಹಾಶಕ್ತಿ, ಅಷ್ಟಾವಕ್ರನಾಗಿ ಕಣ್ಣು ಮೂಗು ಬಾಯಿ ಇಲ್ಲದಂತ ಒಬ್ಬ ಸಾಮಾನ್ಯ ಒಂದು ಹುಡುಗನನ್ನ ಸಹಸ್ರ ಬಾಹುಗಳನ್ನ ಕೊಟ್ಟು ಶಕ್ತಿ ತುಂಬಿಸಿದಂತ ಮಹಾಶಕ್ತಿ ದತ್ತಾತ್ರೇಯರು ಅನ್ನತಕ್ಕಂಥದ್ದು. ಅವರನ್ನ ಸೇವೆ ಮಾಡ್ಕೊಳ್ಳಿ ಗುರುವಾರಗಳಂದು, ಒಂದು ಅದ್ಭುತ ನಡೆಯುತ್ತೆ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಮುಂದಿನ ರಾಶಿಯವರು ಕಾಯ್ತಿರ್ತಾರೆ, ಬಹುಶಃ ಇನ್ನೊಂದು ರಾಶಿಯನ್ನ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ನಾನು ಆಗ್ಲೇ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರನ ಭಾವ ಹೇಳಿದ್ದೇನೆ. ತುಲಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಚಂದ್ರ ಶನಿಯ ಒಂದು ಭಾವದಲ್ಲಿ ಅಂದ್ರೆ ಸುಖಕ್ಕೆ ಕುತ್ತು ಕೊಡ್ತಾನೆ. ಮಕ್ಕಳ ವಿಚಾರದಲ್ಲಿ ನೋವು ತಿಂತೀರಾ, ಯಾಕೋ ಅಲೆದಾಟದ ಜೀವನ ಅನ್ಸುತ್ತೆ ಇವತ್ತು, ಯಾಕೋ ಒಂಥರ ಪರಕೀಯ, ನಾನಿನ್ನೊಬ್ಬರ ಕೆಳಗಡೆಯ ಅನ್ನತಕ್ಕಂಥದ್ದು, ಮೇಲಾಧಿಕಾರಿಗಳ ಒತ್ತಡ, ನಿಮ್ಮ ಕೆಳಗಡೆ ಇರ್ತಕ್ಕಂಥ ಕೆಲಸಗಾರಗಳೇ ಹೋಗ್ ಒಂದು ಲೋಟ ಕಾಫಿ ತಂದ್ಕೊಡಪ್ಪ, ಅವನಿಗೇನು ಯಾವಾಗ ನೋಡಿದ್ರು ಕಾಫಿ ತಂದ್ಕೊಡು, ಟೀ ತಂದ್ಕೊಡು, ಜ್ಯೂಸ್ ತಂದ್ಕೊಡು, ಥಟ್ ಅನ್ನತಕ್ಕಂಥ ಭಾವ, ಏನೋ ಇದು ಅನ್ನತಕ್ಕಂಥ ಒಂದು ಭಾವ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆದಷ್ಟು ಇವತ್ತೇನಾದರೂ ಆಯಿತು ಅಂದರೆ ನಿಮ್ಮ ಆಫೀಸ್ ಬೈ ರೇಂಜ್ನಲ್ಲಿ ಯಾರಾದರೂ ಬಡವರು, ತುಂಬ ಕೆಳವರ್ಗದ ಒಂದು ನಿಯಮದಲ್ಲಿ ಕೆಲಸ ಮಾಡ್ಕೊಂಡಿರೋರಿಗೆ ಏನಾದರೂ ಸಿಹಿ ಹಂಚಿ. ಶನಿ ಸಂಪ್ರೀತನಾಗ್ತಾನೆ, ಅವರನ್ನೇ ಚೆನ್ನಾಗಿ ನೋಡ್ಕೋಬೇಕು. ಎಷ್ಟೋ ಜನ ಗೊತ್ತಿಲ್ಲ, ಗುರುಗಳ ಹತ್ರ ಓಡೋಗ್ತೀರಾ. ನಿಮ್ಮ ಕೆಳಗಡೆ ಇರೋರನ್ನ ಪ್ರೀತಿಯಿಂದ ನೋಡ್ಕೊಂಡು ನೋಡಿ. ಮೊದಲು ಕಾಲು ಚೆನ್ನಾಗಿದ್ರೇನೆ ಆಮೇಲೆ ಮೇಲಕ್ಕೆ ಹೋಗೋಣ. ಮೆಟ್ಲಿಗೆ ಒದ್ಕೊಂಡು ಹೋದಂದ್ರೆ ಕಾಲು ಮುರ್ಕೋತೀರ ಅಷ್ಟೇ. ಅಷ್ಟನ್ನು ಮಾಡಿ ತುಲಾ ರಾಶಿಯವರು ಒಳ್ಳೇದಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಯಾವ ರೀತಿ ಇದೆ, ಏನಿದೆ, ಒಳ್ಳೇದಾ ಕೆಟ್ಟದ್ದ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಖಂಡಿತ ಗುರುಜಿ.